ಇನ್ನು ಕೊಡಗು ಜಿಲ್ಲೆಯಲ್ಲಿ ಕೆರೆಯ ಮೇಲೆ ಗುಡ್ಡ ಕುಸಿತ ಆಗಿದೆ. ನದಿ ದಡದಲ್ಲಿ ಅವೈಜ್ಞಾನಿಕವಾಗಿ ನಿರ್ಮಿಸಲಾಗಿದ್ದಂಥ ಕೆರೆ ಮೇಲೆ ಅಪಾರ ಪ್ರಮಾಣದ ಮಣ್ಣು, ಮರಗಿಡಗಳ ರಾಶಿ ಕೆರೆ ಕೋಡಿ ಒಡೆದು ಈಗ ರಸ್ತೆ, ತೋಟಗಳಿಗೆ ನೀರು ಹರಿತಾ ಇದೆ. ಗುಡ್ಡದ ರಸ್ತೆ ಮನೆಗಳಿಗೂ ಕೂಡ ಕೊಚ್ಚಿ ಹೋಗುವಂಥ ಆತಂಕ ಇದೆ ಈಗ. ಮಡಿಕೇರಿ ತಾಲೂಕಿನ ಚೇರಂಬಾಣೆ ಗ್ರಾಮದಲ್ಲಿ ಆಗಿರುವಂಥ ಒಂದು ಫಜೀತಿ ಇದು. ನಮ್ಮ ಪ್ರತಿನಿಧಿ ಗೋಪಾಲ್ ಸೋಮಯ್ಯ ಇಲ್ಲಿಂದ ಒಂದು ವಿವರಣೆ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕೊಡಗು ಜಿಲ್ಲೆಯಾದ್ಯಂತ ಪುಷ್ಯ ಮಳೆ ಅಬ್ಬರ ಮುಂದುವರೆದಿದೆ. ಇದರ ಜೊತೆಗೇನೆ ಸಾಕಷ್ಟು ಅನಾಹುತಗಳು ಕೂಡ ಸಂಭವಿಸಿದೆ. ವಿಶೇಷವಾಗಿ ಗ್ರಾಮೀಣ ಕೊಡಗು ಕತ್ತಲಲ್ಲಿದೆ, ವಿದ್ಯುತ್ ಕಂಬಗಳು ಧರಾಶಾಹಿಯಾಗಿದೆ, ಅಲ್ಲಲ್ಲಿ ಗುಡ್ಡ ಕುಸಿತ ಆಗಿದೆ. ಅದರ ಜೊತೆಗೆ ಈ ಮಾನವ ನಿರ್ಮಿತ ಅವೈಜ್ಞಾನಿಕ ಕಾಮಗಾರಿಗಳಿಂದಾಗಿ ಕೂಡ ಒಂದಷ್ಟು ಅನಾಹುತಗಳಾಗಿರೋದನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲಿ ಈ ಕಡೆ ನನ್ನ ಬಲಬದಿಯಲ್ಲಿ ಅಲ್ಲೊಂದು ಗುಡ್ಡ ಈ ಕಡೆ ಕುಸಿದು ಬಂದಿರೋದನ್ನು ನಾವು ನೋಡ್ಬೋದು. ಅಲ್ಲಿದ್ದಂತಹ ಸುಮಾರು 10 ಮರಗಳು, ಅಡಿಕೆ ಮರಗಳು, ಕಾಫಿ ಗಿಡಗಳು, ಕಾಳು ಮೆಣಸು ಬಳ್ಳಿಗಳು ಎಲ್ಲವೂ ಕೂಡ ಈ ಕಡೆ ಕೊಚ್ಚಿ ಬಂದಿದೆ. ಕೊಚ್ಚಿ ಬಂದು ಬಿದ್ದಿರೋದು ಎಲ್ಲಿಗೆ ಅಂತಂದ್ರೆ ಇಲ್ಲಿ ಒಂದು ದೊಡ್ಡ ಕೆರೆ ಇದೆ. ಇದು ಇತ್ತೀಚೆಗೆ ಅವೈಜ್ಞಾನಿಕವಾಗಿ ತೆಗೆದಿರುವಂತಹ ಕೆರೆ. ಇದು ಯಾಕೆ ಅವೈಜ್ಞಾನಿಕ ಅಂದ್ರೆ ಈ ಕೆರೆಯ ದಂಡೆಯಿಂದ ಕೇವಲ 2 ಅಡಿ ದೂರದಲ್ಲಿ ಇಲ್ಲೊಂದು ಹೊಳೆ ಹರಿಯುತ್ತೆ. ಬೇಸಿಗೆಯಲ್ಲಿ ಇಲ್ಲಿ ಸಣ್ಣ ಪ್ರಮಾಣದಲ್ಲಿ ನೀರು ಹರಿದ್ರೆ, ಮಳೆಗಾಲದಲ್ಲಿ ಇದು ದೊಡ್ಡ ನದಿಯಷ್ಟೇ ರಭಸವಾಗಿ ಇಲ್ಲಿ ನೀರು ಹರಿಯುತ್ತೆ. ಇಲ್ಲಿಂದ ಕೆಲವೇ ಒಂದು 2 ಕಿಲೋಮೀಟರ್ ದೂರದಲ್ಲಿ ಕಾವೇರಿ ನದಿಗೆ ಇದು ಸೇರ್ಪಡೆ ಆಗುತ್ತೆ. ಇಷ್ಟು ಹತ್ತಿರದಲ್ಲಿ ನದಿ ಹರಿಯುವಾಗ ಇದಕ್ಕೆ ಇದರ ಅಂಚಿನಲ್ಲಿ ಈ ತರ ಕೆರೆ ತೆಗೆಯುವುದು ಎಷ್ಟು ಸರಿ ಅನ್ನೋದು ಒಂದು ಕೂಡ ಪ್ರಶ್ನೆ ಬಂದಿದೆ. ಯಾಕಂದ್ರೆ ಈ ಕೆರೆ ತೆಗೆದ ಕಾರಣದಿಂದಾನೇ ಈ ಭೂಕುಸಿತ ಆಗಿದೆ. ಈ ಭೂಕುಸಿತ ಆಗಿರೋದ್ರಿಂದ ಈಗ ಏನೇನು ಅಪಾಯಗಳು ಎದುರಾಗುತ್ತೆ ಅಂತಂದ್ರೆ ಈ ತೋಟದ ಮೇಲ್ಭಾಗದಲ್ಲಿ ಒಂದಷ್ಟು ಮನೆಗಳಿದೆ. ಆ ಮನೆಗಳು ಕೂಡ ಈ ಭೂಕುಸಿತಕ್ಕೆ ಒಳಗಾಗಿ ಇಲ್ಲಿಗೆ ಕೊಚ್ಚಿ ಬರುವಂತಹ ಒಂದು ಆತಂಕ ಕೂಡ ಇದೆ. ಇಲ್ಲಿ ಕೆರೆ ನಿರ್ಮಾಣ ಮಾಡುವಾಗಲೇ ಇಲ್ಲಿಯ ಊರಿನವರು ಇದಕ್ಕೆ ಒಂದು ವಿರೋಧ ವ್ಯಕ್ತಪಡಿಸಿದ್ರು. ಆದರೂ ಕೂಡ ಇಲ್ಲಿ ಎಲ್ಲರ ವಿರೋಧದ ಮಧ್ಯೆ ಈ ಕೆರೆಯನ್ನು ಸುಮಾರು 15 ಅಡಿ ಆಳದಲ್ಲಿ ಇಲ್ಲಿ ಕೆರೆಯನ್ನು ಮಾಡಲಾಗುತ್ತೆ. ಈಗ ಕೆರೆ ಇದರಿಂದನೇ ಈ ಭೂಕುಸಿತ ಆಗಿದೆ. ಮಾತ್ರ ಅಲ್ಲ, ಈಗ ಮನೆಗಳು ಕೂಡ ಕೊಚ್ಚಿ ಬರುವ ಒಂದು ಆತಂಕ ಎದುರಾಗಿದೆ ಅನ್ನೋ ಒಂದು ಬಹುದೊಡ್ಡ ಆರೋಪವನ್ನು ಕೂಡ ಇಲ್ಲಿ ಸ್ಥಳೀಯರು ಮಾಡ್ತಾರೆ. ತಕ್ಷಣ ಕಂದಾಯ ಅಧಿಕಾರಿಗಳು ಬಂದು ಈ ಕೆರೆಯಲ್ಲಿರುವಂತಹ ಈ ನೀರನ್ನ ತೆರವು ಮಾಡಲಿಕ್ಕೆ ತಕ್ಷಣ ಕ್ರಮ ಕೈಗೊಳ್ಳಬೇಕಾದ ಅನಿವಾರ್ಯತೆ ಕೂಡ ಇದೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು. ಇನ್ನು ಮಹಾರಾಷ್ಟ್ರದಲ್ಲಿನ ಮಳೆಯಿಂದಾಗಿ ಕೃಷ್ಣಾ ನದಿ ಆರ್ಭಟ ಜೋರಾಗಿದೆ. ಶೂರ್ಪಾಲಿ ಗ್ರಾಮದ ಲಕ್ಷ್ಮೀ ನರಸಿಂಹ ದೇಗುಲ ಜಲಾವೃತವಾಗಿದೆ. ಗ್ರಾಮದಲ್ಲಿ 100 ಎಕರೆ ಕಬ್ಬು, ಉದ್ದು, ಜೋಳ, ತೊಗರಿ ಸೇರಿದ ಹಾಗೆ ವಿವಿಧ ಬೆಳೆಗಳು ಜಲಾವೃತವಾಗಿವೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಶೂರ್ಪಾಲಿ ಗ್ರಾಮ ಇದು. ಮಹಾರಾಷ್ಟ್ರದಲ್ಲಿ ಮಳೆಯಿಂದಾಗಿ ಅವಾಂತರಗಳಾಗಿರೋದು. ಗ್ರಾಮದ ಲಕ್ಷ್ಮೀ ನರಸಿಂಹ ದೇಗುಲ ಸದ್ಯಕ್ಕೆ ಜಲಾವೃತವಾಗಿದೆ. ಗ್ರಾಮದಲ್ಲಿ 100 ಎಕರೆ ಕಬ್ಬು, ಉದ್ದು, ಜೋಳ ಜೊತೆಗೆ ದೇವಾಲಯಗಳು ಕೂಡ ಈಗ ಜಲಾವೃತವಾಗಿರೋದು. ತೊಗರಿ ಕೂಡ ಬೆಳೀತಾ ಇದರಲ್ಲಿ. ಹಾಗೆ ಮಹಾಮಳೆಯ ಹಿನ್ನೆಲೆ ಘಟಪ್ರಭಾ ನದಿಯ ಆರ್ಭಟ ಜೋರಾಗಿದೆ. ಢವಳೇಶ್ವರ ಗ್ರಾಮಕ್ಕೆ ನುಗ್ತಿರುವಂಥ ಘಟಪ್ರಭಾ ನದಿಯ ನೀರು. ಢವಳೇಶ್ವರದ ಲಕ್ಷ್ಮೀ ದುರ್ಗಾದೇವಿ ದೇಗುಲ ಜಲಾವೃತವಾಗಿದೆ ಇಲ್ಲಿ. ಇನ್ನು ಬಾಗಲಕೋಟೆ ಜಿಲ್ಲೆ ರಬಕವಿಬನಹಟ್ಟಿ ತಾಲೂಕಿನ ಢವಳೇಶ್ವರ ಹಂತ ಹಂತವಾಗಿ ಇಲ್ಲಿ ಗ್ರಾಮವನ್ನು ಘಟಪ್ರಭಾ ಸುತ್ತುವರಿತಾ ಇದೆ. 2 ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ ನಿಮಗೆ, ಶೂರ್ಪಾಲಿ ಹಾಗೇನೆ ಢವಳೇಶ್ವರದ ದೃಶ್ಯಗಳು.